ತರಕಾರಿ ಹೆಚ್ಚೋದೆಲ್ಲ ಅವ್ರದ್ದೇ, ಯಾವಾಗಲೂ ಅವ್ರದ್ದೇ ಕೆಲಸ. ಇವಾಗ ಬಿಸಿ ಮಾಡಿ ಹಾಕ್ಕೊಳ್ಬೇಕು, ಯಾಕಂದರೆ ಕಲ್ಲೆಲ್ಲ ಇರುತ್ತಲ್ಲ, ಹಂಗಾಗಿ ಅಷ್ಟೇ. ಬಾಯ್ ಬಾಯ್. ಸನ್ಸ್ಕ್ರೀನ್ ಹಾಕಿ ಲಿಪ್ ಬಾಂಬ್ ಹಾಕಿದ್ದೀನಿ ಅಷ್ಟೇ. ಬೆಳಗ್ಗೆ ಸ್ವಲ್ಪ ನೋಡಿ ಗಾಯ್ಸ್, ಹಿಂಗೆ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಮಾಡೋದು ದೇವ್ರ ಹೆಸ್ರು ಹೇಳ್ಕೊಂಡು ಹಳೆಯವ್ರಮ್ಮಂದು. ಹಾಯ್ ಹಲೋ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ವ್ಲಾಗ್ ಮಾಡ್ತಾ ಇದ್ದೀನಿ. ಭಾನುವಾರ ವ್ಲಾಗ್ ಮಾಡಿರೋದಕ್ಕೆ ಈ ಭಾನುವಾರ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ವಿಶೇಷ ಅಂದರೆ ಏನೂ ಇಲ್ಲ ಗೈಸ್, ನನ್ನ ಆದ್ಮಿ ಬರ್ತಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ರೆಸಿಪಿ ಮಾಡ್ತಾ ಇದ್ದೀನಿ. ರೆಸಿಪಿ ವಿಡಿಯೋನ ಅದರಲ್ಲಿ ಕಮ್ಮಿ ಬಂದಿದೆ, ಹಂಗಾಗಿ ರೆಸಿಪಿ ಮಾಡ್ತೀನಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಅದೇ ಅವ್ರು ಬರೋದು ಮಧ್ಯಾಹ್ನಕ್ಕೆ ಬರ್ತಾರಂತೆ. ಮಧ್ಯಾಹ್ನ ಒಂದು ಗಂಟೆ 1:15 ಬರ್ಬೋದು. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಅಷ್ಟೊತ್ತಿಗೆ ನಾನು ಅಡುಗೆಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಅಡುಗೆ ಮನೆಗೆ ಹೋದ್ಮೇಲೆ ಡಿಸೈಡ್ ಆಗೋದು ಏನು ಅಡುಗೆ ಮಾಡ್ತೀನಿ ಅಂತ. ಆಮೇಲೆ ನಮ್ಮ ಮನೆಯವರು ಮತ್ತು ಪಾಪು ಇಬ್ಬರೂ ನಮ್ಮ ಗೋಡನಲ್ಲಿ ಬೆಕ್ಕು ಮರಿ ಹಾಕಿದೆ. ನಿನ್ನೆ ರಾತ್ರಿನೇ ಹಾಕಿತ್ತು. ನನ್ನ ಮಗ ಹೋಗ್ತೀನಿ ಅಂದ. ಮರಿ ಹಾಕಿದ ಟೈಮಲ್ಲೆಲ್ಲ ಬೆಕ್ಕು ಹತ್ರ ಹೋದರೆ ಕಚ್ಚಿಬಿಡುತ್ತೆ ಅದು. ಹಂಗಾಗಿ ರಾತ್ರಿ ಬೇಡ, ಇವಾಗ ಹೋಗು ಅಂದ್ಬಿಟ್ಟು ಇಬ್ಬರು ಬೆಕ್ಕಿನ ಮರಿ ನೋಡೋಕೆ ಹೋಗಿದ್ದಾರೆ. ನೋಡೋಣ, ಆ ವಿಡಿಯೋ ಏನಾರ ನಮ್ಮ ಮನೆಯವ್ರು ಮಾಡ್ಕೊಂಬಂದ್ರೆ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ ಅಷ್ಟೇ ಗೈಸ್. ಅಡುಗೆ ಮನೆಗೆ ಹೋಗಿ ರೆಸಿಪಿ ಮಾಡ್ಬೇಕಾದ್ರೆ ರೆಸಿಪಿ ವಿಡಿಯೋಸ್ನ ಹಾಕ್ತೀನಿ ಅಷ್ಟೇ. ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನನ್ನ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಗಾಯ್ಸ್. ಲೈಕ್ ಮಾಡೋದನ್ನ ಕಮ್ಮಿ ಮಾಡ್ತಾ ಇದ್ದೀರಾ ನೀವು. ಲೈಕ್ ಮಾಡಿ, ನೀವು ಲೈಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಅನಿಸ್ಬೇಕು. ಹಂಗೆ ಲೈಕ್ ಮಾಡ್ಬೇಕು ನೀವು. ಆಮೇಲೆ ಇನ್ನೆಂತ ಅಷ್ಟೇ ಗೈಸ್. ನೋಡೋಣ, ಅಡುಗೆ ಮಾಡೋ ಟೈಮಲ್ಲಿ ನಿಮ್ಗೆ ಸಿಗ್ತೀನಿ. ಮೊನ್ನೆ ಊರಿಗೆ ಹೋಗಿದ್ದಾಗ ಹಲಸಿನಣ್ಣು ತೊಗೊಂಬಂದಿದ್ರು. ಹಲಸಿನಣ್ಣು ಪಾಯಸ ಮಾಡ್ತಾಯಿದ್ದೀನಿ. ತರಕಾರಿ ಹೆಚ್ಚೋದೆಲ್ಲ ಅವ್ರದ್ದೇ, ಯಾವಾಗಲೂ ಅವ್ರದ್ದೇ ಕೆಲಸ, ಇವಾಗಲೂ ಅವ್ರದ್ದೇ ಕೆಲಸ. ಇವಾಗ ಏನು ಬೀಜನಾ? ಬೇಕು, ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಹಲಸಿನಣ್ಣು ಪಾಯಸ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಹಲಸಿನಣ್ಣು ಪಾಯಸ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಚಿತ್ರಾನ್ನ ರೆಡಿಯಾಗಿದೆ. ಈ ಕಡೆ ಬೆಲ್ಲ, ಈ ಕಡೆ ಪಾಯಸ ಮಾಡ್ತಾ ಇದ್ದೀನಿ. ಲೋಟ ಅಲ್ಲೇ ಇದೆಯಲ್ಲ ಪಾಯಸ ಸೌಂಡ್ ಮಾಡಬೇಡ್ಬೋ. ಇವನು ನನ್ನ ಮಗ ಅಂತೂ ಇವಾಗ ಪಾಯಸ ಮಾಡ್ತಾ ಇದ್ದೀನಿ. ಪಾಯಸಕ್ಕೆ ಏನೋ ಗೋಡಂಬಿ ದ್ರಾಕ್ಷಿ ಕರ್ಕೊಳ್ಳೋಕ್ಕೆ 1 ಸ್ಪೂನ್ ತುಪ್ಪ, ಆಮೇಲೆ ಗೋಡಂಬಿ, ಅಮ್ಮ ಕಾಯ್ಚೂರು ಆಯ್ತಾ? ಹಾಂ, ಸ್ವಲ್ಪ ಕಾಯ್ಚೂರು ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಹೆಸರು ಬೇಳೆನ ಬೇಯಿಸಿರೋದು, ಒಂದು 5-6 ಸತಿ ಹೆಸರು ಬೇಳೆನ ಕೂಗಿಸಿರೋದು, ಅದನ್ನು ಹಾಕ್ಕೊಂಡು. ಅಮ್ಮ ಸೌಂಡ್ ಕಮ್ಮಿ ಮಾಡು ಅಮ್ಮ. ಹೆಸರು ಬೇಳೆನ ಒಂದು 5-6 ಸತಿ ಕೂಗಿಸ್ಕೊಂಡು ಅದನ್ನು ಸ್ಮ್ಯಾಚ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಹಲಸಿನಣ್ಣು ರುಬ್ಕೊಂಡಿದ್ದೀನಿ, ಒಂದು 15 ರುಬ್ಕೊಂಡಿದ್ದೀನಿ. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ
ಮಾಡಿಬಿಟ್ಟು ನೀರೇನು ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಬೋದು. ನಂಗೆ ನೀರೇನು ಬೇಡ, ಒನ್ ಟೈಮ್ ಹಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ನೀರೇನು ಬೇಡ, ಬೆಲ್ಲ ನೀರು ಹಾಕ್ತೀವಲ್ಲ ಸಾಕಾಗುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ, ಬೆಲ್ಲದ ನೀರು ಹಾಕ್ತೀನಿ. ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೇಕು, ಯಾಕಂದರೆ ಕಲ್ಲೆಲ್ಲ ಇರುತ್ತಲ್ಲ ಹಂಗಾಗಿ ಅಷ್ಟೇ. ಬೆಲ್ಲದ ನೀರು ನೋಡೋಣ, ಇಷ್ಟು ಸಾಕು ಅನಿಸುತ್ತೆ. ಬೇಕು ಅಂದರೆ ಆಮೇಲೆ ಹಾಕ್ಕೊಳ್ಳೋದು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಬಿಡೋಣ. ಒಂದೇ ಕುದಿ ಸಾಕು, ಅದಾದ್ಮೇಲೆ ಕುದಿಸಬಾರ್ದು. ಈಗ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಬೇಕು. ಅಲ್ಲಿ ಏಲಕ್ಕಿ ಪುಡಿ ಕುಟ್ಕೊಡಿ. ಇಷ್ಟಾದರೆ ಹಲಸಿನ ಹಣ್ಣಿನ ಪಾಯಸ ರೇಟ್ ಸಕ್ಕತ್ತಾಗಿರುತ್ತೆ. ಹಲಸಿನ ಹಣ್ಣಿನ ಪಾಯಸ ಬಟ್ಲಿಗೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್. ನೆಕ್ಸ್ಟ್ ರೆಸಿಪಿ ಮಾಡಬೇಕಾ ತೋರಿಸ್ತೀನಿ, ಇಲ್ಲಾಂದರೆ ಏನು ಮಾಡ್ತೀನಿ, ನೆಕ್ಸ್ಟ್ ಬೆಂಡೆಕಾಯಿ ಸಾಂಬಾರು ಮಾಡ್ತೀನಿ ಅಷ್ಟೇ. ಅದನ್ನೇನು ತೋರಿಸಲ್ಲ, ಪಾಯಸ ಒಂದು ತೋರಿಸಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್ ಬಾಯ್. ಹೋದ್ರು, ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಅವ್ರು ಬಂದು ಹಂಗೆ ಊಟಕ್ಕೆ ಕೂತ್ಕೊಂಡ್ರು. ಮಾತಾಡ್ತಾ ನಾನು ಮರ್ತೇ ಹೋದೆ ವೀಡಿಯೋ ಮಾಡೋದು. ಅವ್ರು ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದೆ. ಊಟ ಎಲ್ಲ ತಿನ್ಕೊಂಡು ಹೊರಟ್ರು. ಅವರು ಬಂದಾಗಲೇ ಬೆಳಗ್ಗೆನೇ ಹೇಳಿದರು 12 ಗಂಟೆಗೆ ಬರ್ತೀನಿ ಅಂತ. ಅವ್ರು ಬಂದಾಗಲೇ 3 ಗಂಟೆ ಅಲ್ಲ 5 ಗಂಟೆ ಆಗೋಗಿತ್ತು ಅವ್ರು ಬಂದಾಗಲೇ. ಹಾಗಾಗಿ ಬೇಗ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೊರಡ್ಬೇಕಾದ್ರೆ ನಂಗೆ ಫ್ಲಾಶ್ ಆಯಿತು, ಅಯ್ಯೋ ವೀಡಿಯೋನೇ ಮಾಡಿಲ್ವಲ್ಲ ಅಂತ. ಹಾಗಾಗಿ ವಿಡಿಯೋ ಮಾಡಿದೆ. ಹೋದ್ರು. ಗೊತ್ತಿರೋರೊಬ್ರದ್ದು ಗುರುಪ್ರವೇಶ ನಡೀತಾ ಇದೆ ಇವತ್ತು, ಅದಕ್ಕೆ ಹೊರಡೋಣ ಅಂತ ರೆಡಿಯಾಗಿದ್ದೀವಿ. ನಾನು ಈ ಥರ ಚೂಡಿದಾರ ಹಾಕ್ಕೊಂಡಿದ್ದೀನಿ, ಸಿಂಪಲ್ಲಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅರಿ ರೆಡಿ ಆಗ್ತಾ ಇದ್ದಾರೆ. ಅರಿಗೆ ಐಟಮ್ ಕೊಡ್ತಾರಲ್ಲ ಅವ್ರು, ಅಂಗಡಿ ಐಟಮ್ ಕೊಡ್ತಾರಲ್ಲ ಅವ್ರದ್ದು ಇಲ್ಲಿ ಗುರುಪ್ರವೇಶ ನಡೀತಾ ಇರೋದು. ಹಾಗಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಇಬ್ಬರು ಹೊರಡ್ತಾ ಇದ್ದೀವಿ. ನಾನು ಅಪರೂಪಕ್ಕೆ ಚೂಡಿದಾರ ಬಂದಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಗಾಯ್ಸ್. ನಾನು ಫಸ್ಟ್ ಟೈಮ್ ಈ ಥರ ಲಿಪ್ಟಿಕ್ನ ಟ್ರೈ ಮಾಡಿರೋದು. ಏನೋ ಒಂಥರ ಅನ್ನಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಿಲ್ವಾ ಅಂತ. ನಾನು ಜಾಸ್ತಿ ರೆಡ್ಡು, ಪಿಂಕು, ಲೈಟ್ ಮೆರೂನು ಹಾಕ್ತೀನಿ. ಇದು ಫಸ್ಟ್ ಟೈಮ್. ಯಾವ ಕಲರ್ ಇದು? ಸ್ವಲ್ಪ ಪಿಂಕ್ ಮತ್ತು ಇದು ಪರ್ಪಲ್, ಆ ಕಲರ್, ಆ ಶೇಡ್ ಇದು. ಫಸ್ಟ್ ಟೈಮ್ ಹಾಕಿದ್ದೀನಿ. ಓಕೆ ಅನ್ನಿಸ್ತಾ ಇದೆ, ನಾಟ್ ಓಕೆ ಅನ್ನಿಸ್ತಾ ಇದೆ. ನೀವು ಹೇಳಿ ಗೈಸ್, ಹಿಂಗೆ ಕಾಣಿಸ್ತಾ ಇದೆ ಅಂತ. ಹೋಗೋಣ. ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಹಿಂಗೆ ಹಿಡಿಬೇಕು, ಫುಲ್ ಕಾಣಬೇಕು ಅಂದರೆ. ನನ್ನ ಲೆವೆಲ್ಗೆ ಹಿಡ್ಕೊಂಡ್ರೆ ಇಷ್ಟೇ ಕಾಣಲ್ಲ. ಸರಿ ಆಯ್ತು, ಬರೋಣ. ಹಾಂ ರೆಡಿ, ನಾವು ರೆಡಿ. ಫುಲ್ ಡೇ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ಹಂಗಾಗಿ ಫುಲ್ ಡೇ. ನಾವು ಗುರುಪ್ರವೇಶದಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಸುಧಾರಿಸ್ಕೊಂಡು ಅಷ್ಟೊಂದು ನನ್ನ ಮಗನ್ನ ಸ್ಕೂಲಿಂದ ಬಿಟ್ಟರು. ಸ್ಕೂಲ್ಗೆ ಹೋಗಿ ಕರ್ಕೊಂಬಂದು 4 ಗಂಟೆ. ಇವಾಗ ಸ್ನಾನ ಮಾಡಿಸಿ ಅವನಿಗೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು. ಇವತ್ತು ಹಳೆಯೂರಮ್ಮನದು ಪೂಜೆ ಇದೆ, ಹಾಗಾಗಿ ಅಮ್ಮನ ಮನೆಗೆ ಹೋಗಬೇಕು. ನೋಡೋಣ ಗೈಸ್. ಅಲ್ಲಿ ಗುರುಪ್ರವೇಶದಲ್ಲಿ ನಾನೇನು ಜಾಸ್ತಿ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಅಲ್ಲಿ ನಂಗೆ ಯಾರೂ ಪರಿಚಯ ಇರಲಿಲ್ಲ.
ಹಂಗಾಗಿ ನಾನು ಲಾಗ್ ಮಾಡಲಿಲ್ಲ. ಅಲ್ಲಿ ಗೊತ್ತಿರೋರು ಒಬ್ಬರೇ ನಮ್ಗೆ ಐಟಮ್ ಕೊಡ್ತಾರಲ್ಲ ಅವ್ರನ್ನೂ ಒಂದು 2 ಸತಿ ಮಾತಾಡ್ಸಿದ್ದೆ ಅಷ್ಟೇ. ಅದಾದಮೇಲೆ ಅವ್ರನ್ನೂ ಮಾತಾಡ್ಸಿರ್ಲಿಲ್ಲ. ಹಾಗಾಗಿ ನಾನು ಹೆಚ್ಚಿಗೆ ಲಾಗ್ ಮಾಡಲಿಲ್ಲ ಅಷ್ಟೇ ಗೈಸ್. ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಡಬೇಕು. ನಮ್ಮದೆಲ್ಲ ಆಗೈತೆ. ನನ್ನ ಮಗನಿಗೆ ಸ್ನಾನ ಮಾಡಿಸಿ ಹೊರಡಬೇಕು. ನೋಡೋಣ, ಹೋಗೋಷ್ಟಲ್ಲೇ 5:30 ಆಗ್ಬೋದನ್ನೋ. ನೋಡೋಣ ಎಷ್ಟೊತ್ತಾಗುತ್ತೆ ಅಷ್ಟೇ. ಹೋಗುವ ಬನ್ನಿ. ರೆಡಿ ಆಗಿದ್ದೀವಿ ಗೈಸ್. ಇವಾಗ ನನಗೆ ಸಮಾಧಾನ ಆಗಲಿಲ್ಲ ಅಲ್ಲೆಲ್ಲ ಓಡಾಡ್ಕೊಂಬಂದಿದ್ದಕ್ಕೆ. ನಾನು ಮೈ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬೇರೆ ಡ್ರೆಸ್ ಚೇಂಜ್ ಮಾಡಿ ನೋ ಮೇಕಪ್, ಒಂದೇ ಒಂದು ಸನ್ಸ್ಕ್ರೀನ್ ಹಾಕಿ ಲಿಪ್ ಬಾಂಬ್ ಹಾಕಿದ್ದೀನಿ ಅಷ್ಟೇ. ಬೆಳಗ್ಗೆ ಸ್ವಲ್ಪ ಮೇಕಪ್ ಮಾಡಿರೋದಕ್ಕೆ ನನಗೆ ಮೇಕಪ್ ಮಾಡಿದ್ರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಹಂಗಾಗಿ ಬೆಳಗ್ಗೆ ಮೇಕಪ್ ಮಾಡಿದ್ದೆ ಸಾಕು, ಇವಾಗ ಬೇಡ ಅಂದ್ಬಿಟ್ಟು ಒಂದೇ ಒಂದು ಸನ್ಸ್ಕ್ರೀನು ಮತ್ತು ಲಿಪ್ ಬಾಂಬ್ ಹಾಕಿ ಹೊಡ್ತಾ ಇದ್ದೀನಿ. ನನ್ನ ಮಗನೂ ರೆಡಿ, ನಾನು ರೆಡಿ. ಹಿಂಗೆ ಅಲ್ಲೆಲ್ಲ ಬೇರೆ ಕಡೆ ಓಡಾಡ್ಕೊಂಬಂದು ದೇವ್ರ ಪೂಜೆ ಮಾಡಬೇಕು ಅಂದರೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಒಂದು ಸತಿ ಸ್ನಾನ ಮಾಡ್ಕೊಂಬಿಟ್ಟೆ ಅಷ್ಟೇ. ಇವಾಗ ಹೊರಡೋಣ ಬನ್ನಿ. ಆಗಲಿ ಟೈಮ್ ಆಯಿತು. ಟೈಮ್ ಆಯಿತು, ಹೊರಡು ಬಾ. ಚಲೋ 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 ಅಪ್ಪು. ಆರತಿಗೆ ರೆಡಿ ಮಾಡ್ಕೊತಾ ಇದೀವಿ. ತಮಟದ ಆರತಿ. ಇದೇನ್ ತಮಟನಮ್ಮ? ಅಕ್ಕಿದ? ಹಸಕ್ಕಿ ತಂಬಿಟ್ಟು. ಅದಕ್ಕೆ ಅವರು ರೆಡಿ ಮಾಡಿದ್ರು, ನಾನು ಬರೀ ಸಿಗಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಬರೋಷ್ಟರಲ್ಲಿ ಎಲ್ಲ ಮಾಡಿಟ್ಟಿದ್ರು. ಇವಾಗ ಪೂಜೆ ಮಾಡಿ ಆರತಿ ಬೆಳಗೋದು. ಅಷ್ಟು ಸ್ಟ್ರಾಂಗ್ ಹೆಂಗಾಯ್ತದು? ಏನು ಕಡ್ಡಿ ಅದು? ಅಲ್ಲ, ಕಡ್ಡಿ ಆದ್ರಿಂದ ನಾನು ಹಾಕಿದ ತಕ್ಷಣ ಹೊಡೆಯುತ್ತಿತ್ತು. ಸರಿ, ಎಲ್ಲ ಇದು ಚೆನ್ನಾಗಿತ್ತಿಲ್ಲ, ಬೀದೋಯ್ತು ಕಣ. ಹಾಕ್ಲ ಒಂದು ರೌಂಡ್ ತಿರ್ಕೊಂಡು ಅಲ್ಲಜ್ಜಿ ಮಾಡೋದು ನೋಡ್ಕೊಂತಿರು. ನನಗೆ ಗೊತ್ತು, ನೀನು ನೋಡ್ಬೇಕು ಅಲ್ಲ. ಅಲ್ಲಿ ಸಿಗಿಸ್ಬೇಡ, ಅದು ಇದಾಗುತ್ತೆ, ಕಹಿ ಬರುತ್ತೆ. ಸುಮ್ಮನೆ ಇಡು. ನೋಡಿ ಈಗ ಹಿಂಗೆ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಚೆನ್ನಾಗಿದೆ ತಾನೆ. ಹೂವೆಲ್ಲ ಸುತ್ತ ಸಿಕ್ಕಿಸಿ ಬೇವಿನ ಸೊಪ್ಪು ಇದು ಎಲ್ಲ ಹಾಕಿ ರೆಡಿಯಾಗಿದೆ. ದೀಪ ಹಚ್ಚಿ ಆರತಿ ಮಾಡೋದಷ್ಟೇ. ಇವಾಗ ಹಳೆ ಊರಮ್ಮನಿಗೆ ಆರತಿ ಮಾಡೋಕ್ಕೆ ಎತ್ಕೊತಾ ಇದ್ದಾರೆ ನಮ್ಮಮ್ಮ. ಹೂವು ಎಲ್ಲ ಬೆಳಗ್ಗೆ ಹಾಕಿರೋದು ಬಿಸಿಲಿಗೆ ಒಣಗೋಗ್ಬಿಟ್ಟೈತೆ. ಎಲ್ಲ ಆಚೆಗೆ ಹೋಯ್ತೀಯಾ? ಹ್ಞೂ, ಬಾ ಹೋಗು. ಊರಿಗೆ ಹೋಗಿ ಆರತಿ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲೇ ಆರತಿ ಮಾಡೋದು. ದೇವ್ರ ಹೆಸ್ರು ಹೇಳ್ಕೊಂಡು ಹಳೆಯವ್ರಮ್ಮಂದು. ಆಯಿತು, ಇವಾಗ ಆರತಿ ಮಾಡಿದ್ದಾಯಿತು ಅಷ್ಟೆ. ಅದಿನ್ನು ಬೆಳಗ್ಗೆಗೆ ಎತ್ಕೊಳ್ಳೋದು? ಹಾಂ, ಬೆಳಗ್ಗೆಗೆ ಎತ್ಕೊಳ್ಳೋದಾ? ನಮ್ಮಮ್ಮ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಒಬ್ಬಟ್ಟು ಬಿಟ್ಟಕ್ಕೆ ಬಂದವ್ರೆ. ಅನ್ನ ಫುಲ್ಲು ಐಟಮ್, ವೆರೈಟಿ ಐಟಮ್ಗಳು ಆಗಿದೆ. ನಾನಿವಾಗ ಪಲ್ಯ ತಿಂತಾಯಿದ್ದೀನಿ. ಇನ್ನು ಅಷ್ಟು ಬ್ಯಾಲೆನ್ಸ್ ಐತೆ ಒಬ್ಬಟ್ಟು ಕಟ್ಟೋದು.
ಅಡುಗೆ ಎಲ್ಲ ಆಗಿದೆ. ಇದು ನಮ್ಮ ಮನೆಗೆ ತಗೊಂಡೋಗಕ್ಕೆ ಮಧ್ಯಾಹ್ನ ಪಾರ್ಸಲ್ಗೆ ಸಾಲಾಗಿ ಬಾಕ್ಸ್ ಕೂರಿಸಿದ್ದೀವಿ. ಸಾಲಾಗಿ ಬಾಕ್ಸ್ ಕೂರಿಸಿ ಇಲ್ಲಿ ಅಜ್ಜಿ ಒಬ್ಬಟ್ಟು ತಡ್ತಾವ್ರೆ. ಮೊಮ್ಮಗ ಒಬ್ಬಟ್ಟು ಎತ್ತವನೆ. ಆಯ್ತು ನೋಡು. ಆಮೇಲೆ ಎತ್ತು ನಿಧಾನ, ಕೈ ಸುಟ್ಕೊಂಬಿಟ್ಟಿಯ, ವಾಯ್ಸ್ ಕೇಳಿಸ್ತದೆ ಅಂತ. ರೊಟ್ಟಿ ಥರ ತಡ್ತಾವನ ಅದ್ರ ಮೇಲೆ. ಇವಕ್ಕೆಲ್ಲ ತುಂಬ್ಕೊಂಡು ಹೊರಡ್ಬೇಕು ನಾವು. ಗಂಟೆ ಮುಂಡೆ ಅದಕ್ಕೆ ಬೇಡ ಇದು, ಅದಕ್ಕೆ ಬೇಡ ಇದು. ಕವರ್ಗೆ ಯಾಕಮ್ಮ ಅಲ್ಲೇ ಐತೆ ಬಾಕ್ಸು? ಏನಾಗಲ್ಲ, ಹಾಕು. ಎಷ್ಟು ಬಾಕ್ಸ್ ಮಾಡ್ತೀಯ? ಹೋಗ್ಲಿ, ಹಾಕು ಯಾವುದೋ ಒಂದು, ನೀವು ಕಪ್ಪಡ ಹಾಕ್ತಾರೆ. ಯಾವ್ದಾರ ಒಂದು ಕವರ್ಗೆ ಹಾಕು. ಎಷ್ಟು ಬಾಕ್ಸ್ ಮಾಡ್ತೀನಿ? ಅವ್ರ ಸ್ಕೂಲಲ್ಲಿ ಇವತ್ತು ಹೇಳ್ಕೊಟ್ಟವ್ರಂತ. ಆಯಿತು ಮಾಡಿ. ಇಲ್ಲ, ನೀವು ಮಾಡಿಬಿಡ್ರಿ. ಆಟೋಗಳು ಇಲ್ಲೇ ಇವೆ ಪಕ್ಕದ ರೋಡಲ್ಲಿ. ಬುಕ್ ಮಾಡಿದ್ರೆ ಬಂದ್ಬಿಡುತ್ತೆ. ಹೆಂಗೋ ಸುತ್ತಬಿಟ್ಟು ಹಾಕೋ. ಆಯಿತು, ಮನೆಗೆ ತೊಗೊಂಡೋಗಿ ಇದು ಮಾಡಿದ್ರೆ ಆಯಿತು. ಮನೆಗೆ ಬಂದೆ ಗಾಯ್ಸ್. ಇವಾಗ ಎಷ್ಟು ಗಂಟೆ? 10 ಗಂಟೆ ರಾತ್ರಿ ಮನೆಗೆ ಬಂದು ಕೂತಿದ್ದೀನಿ. ಇನ್ನು ಡ್ರೆಸ್ ಚೇಂಜ್ ಮಾಡಿಲ್ಲ, ಅದೇ ಡ್ರೆಸ್ಸಲ್ಲಿದ್ದೀನಿ. ಡ್ರೆಸ್ ಚೇಂಜ್ ಮಾಡಬೇಕು. ಇವತ್ತು ಬೆಳಗ್ಗೆಯಿಂದ ಬರೀ ಓಡಾಡಿರೋದೇ ಆಗೋಯ್ತು ಇವತ್ತೆಲ್ಲ. ಮನೇಲಿ ನೆಟ್ಟಿಗೆ ಮನೇಲೇ ಇಲ್ಲ. ಹೋಗಲಿ, ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು. ನನ್ನ ಲೈಫಲ್ಲಿ ಅಂದರೆ ಮದುವೆ ಆದಾಗಿಂದನೂ ಇವತ್ತೇ ನಾನು ಆರಾಮಾಗಿ ಕೂತ್ಕೊಂಡು ಊಟ ತಿನ್ಕೊಂಡು ಬಂದಿದ್ದು. ಏನು ಒಂದು ಕೆಲಸನೂ ಆ ಕಡೆಯಿಂದ ಈ ಕಡೆ ಮಾಡಿದೆ. ಇವತ್ತು ನಮ್ಮ ಅಮ್ಮನ ಮನೆ ಅಂದರೆ ನಮ್ಮ ಅಮ್ಮನ ಮನೇಲಿ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದು. ಇನ್ನು ಊರಲ್ಲಿ ಹೋದ್ರೂ ಸರಿಯಾಗಿ ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಕೆಲಸ ಅಂತ. ಇಲ್ಲೂ ಕೆಲಸ ಅಂತ ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ವರ್ಷ ಮನಸ್ಫೂರ್ತಿ ಲಾಗ್ ಮಾಡಿ ಊಟ ತಿನ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಬಂದೆ. ಒಂಥರ ಚೆನ್ನಾಗಿತ್ತು ಇವತ್ತಿನ ಡೇ. ನೆನ್ನೆ ಸಂಡೇ ಮತ್ತು ಮಂಡೇದು 2 ದಿನದ್ದು ಲಾಗ್ ಆಗಿರುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೆಂತ ಅಷ್ಟೇ ಗೈಸ್. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು, ಲವ್ ಯು ಗಾಯ್ಸ್.